ಆತ್ಮೀಯ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ವ್ಯವಹಾರ ಅಧ್ಯಯನದಲ್ಲಿ ಮೊದಲನೇ ಕ್ಲಾಸಿಗೆ ಸ್ವಾಗತ. ಸೊ ಇಲ್ಲಿ ವ್ಯವಹಾರ ಅಧ್ಯಯನದಲ್ಲಿ ನಾವು ಈಗಾಗಲೇ ಇದಕ್ಕಿಂತ ಮುಂಚೆ ಒಂದ್ಸಲ ಕ್ಲಾಸ್ ಮಾಡಿದ್ವಿ. ಅಲ್ಲಿ ಬೇಸಿಕ್ ತಿಳ್ಕೊಂಡಿದ್ವಿ ಈ ಚಾಪ್ಟರ್ ದಿಂದ. ಬೇಸಿಕ್ ಅಂದ್ರೆ ಏನಪ್ಪಾ, ಬಹಳಷ್ಟು ಏನಿಲ್ಲ, ವ್ಯವಹಾರ ಅಂದ್ರೆ ಏನು, ಹೌದಾ, ಯಾವ ಕಾರಣಕ್ಕೋಸ್ಕರ ವ್ಯವಹಾರ ಮಾಡ್ತಾರೆ, ಹೌದಾ, ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಮತ್ತೊಂದ್ಸಲ ಹೈಲೈಟ್ ಮಾಡೋಣ. ವ್ಯವಹಾರ ಅಂದ್ರೆ ಏನಪ್ಪಾ, ಸರಕು ಮತ್ತು ಸೇವೆಗಳನ್ನು ಕೊಳ್ಳುವುದು ಮತ್ತು ಮಾರಾಟ ಮಾಡುವ ಒಂದು ಪ್ರಕ್ರಿಯೆಗೆ ವ್ಯವಹಾರ ಅಂತ ಹೇಳಿ ಕರೀತೀವಿ. ಈ ವ್ಯವಹಾರವನ್ನು ಯಾಕೆ ಮಾಡ್ಬೇಕಾಗ್ತದಪ್ಪ, ಅಥವಾ ಯಾಕೆ ಮಾಡ್ತೀವಿ ಅಂದ್ರೆ ಟು ಅರ್ನ್ ಮನಿ, ಲಾಭ ಗಳಿಕೆ ಅಥವಾ ಹಣ ಗಳಿಕೆ ಉದ್ದೇಶಕ್ಕೋಸ್ಕರ ನಾವು ವಹಿವಾಟು ಅಥವಾ ವ್ಯವಹಾರವನ್ನು ಮಾಡ್ತೀವಿ, ಹೌದಾ. ಸೊ ಅದೇ ರೀತಿಯಾಗಿ ನಾವು ಇವತ್ತಿನ ಕ್ಲಾಸ್ ನಲ್ಲಿ ವ್ಯವಹಾರ ಚಟುವಟಿಕೆಗಳ ಗುಣಲಕ್ಷಣಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಸೊ ನೋಡ್ತಾ ಹೋಗೋಣ ಒನ್ ಬೈ ಒನ್. ಸೊ ಮೊದಲನೇದು ಆರ್ಥಿಕ ಚಟುವಟಿಕೆ, ಹೌದಾ. ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ, ಹಣ ಒಂದು ಎಷ್ಟು ಇಂಪಾರ್ಟೆಂಟ್ ಅಥವಾ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತದಂದ್ರೆ, ಇವತ್ತ ನಾವು ಏನೋ ಒಂದು ಕೊಂಡ್ಕೊಳ್ಬೇಕಂದ್ರೆ ಅಥವಾ ನಾವು ಏನಾದ್ರೂ ಆಹಾರವನ್ನು ತಿನ್ಬೇಕಂತಂದ್ರೂ ಕೂಡ ಹಣ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ಹಣ ಇದ್ದಾಗ ಮಾತ್ರ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಬಹುದು, ಆಹಾರವನ್ನ ಅಥವಾ ತಿಂಡಿಯನ್ನು ಖರೀದಿ ಮಾಡಬಹುದು. ಅಂದಾಗ ಮಾತ್ರ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಆಗ್ತದೆ, ಹೌದಾ. ಅಂದ್ರೆ ಇವತ್ತಿನ ದಿವಸ ಅಷ್ಟೇ ಅಲ್ಲ, ಮುಂಚೆನೂ ತೆಗೆದುಕೊಂಡ್ರೆ ಹಣ ಇಲ್ಲದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಜೀವನ ಮಟ್ಟವನ್ನ ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಹಣ ಅಷ್ಟು ಪ್ರಾಮುಖ್ಯತೆಯನ್ನ ವಹಿಸ್ತದೆ ಪಾತ್ರ, ಹೌದಾ. ಸೊ ಅದಕ್ಕೋಸ್ಕರ ಆರ್ಥಿಕ ಚಟುವಟಿಕೆ ಅಂದ್ರೆ ವ್ಯವಹಾರ ಪ್ರಮುಖ ಉದ್ದೇಶ ಆಗಿರ್ತದೆ. ಲಾಭ ಗಳಿಸುವುದು ಪ್ರಮುಖ ಉದ್ದೇಶವಾಗಿರ್ತದೆ ವ್ಯವಹಾರದ. ದಿನನಿತ್ಯದಲ್ಲಿ ವಸ್ತುಗಳನ್ನು ತೆಗೆದುಕೊಳ್ಳುವುದು, ಮಾರಾಟ ಮಾಡುವುದು. ವಸ್ತುಗಳನ್ನು ಎಲ್ಲೇ ತಗೊಂಡು ಬರ್ತಾರಪ್ಪ ವ್ಯಾಪಾರಸ್ಥ ಮಾರಾಟ ಮಾಡ್ಬೇಕಂದ್ರ ಅದು ಉತ್ಪಾದಕರ ಕಡೆಯಿಂದ ತೆಗೆದುಕೊಂಡು ಬರ್ತಾರೆ, ಹೌದಾ. ಈ ಉತ್ಪಾದಕರು ಏನಪ್ಪಾ, ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರ. ಈ ಉತ್ಪಾದಕರು ಉತ್ಪಾದಿಸತಕ್ಕಂಥ ವಸ್ತುಗಳನ್ನ ಸಣ್ಣ ವ್ಯಾಪಾರಿಗಳು ಅಥವಾ ನಾವು ಅವರಿಗೆ ಚಿಲ್ಲರೆ ವ್ಯಾಪಾರಿಗಳು ಅಂತ ಕರಿತೀವಿ. ಇನ್ನು ಹೋಲ್ಸೇಲ್ ಅಂತ ಬರ್ತಾರ, ಅವ್ರಿಗೆ ನಾವು ಸಗಟು ವ್ಯಾಪಾರಿ ಅಂತ ಕರಿತೀವಿ. ಇವರೆಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬಂದ ಅಸಂಖ್ಯಾತ ಭೌಗೋಳಿಕ ಪ್ರದೇಶದಲ್ಲಿ ಹಂಚಿಕೊಂಡಿರ್ತಕ್ಕಂಥ ಎಲ್ಲಾ ಗ್ರಾಹಕರಿಗೆ ವಸ್ತುಗಳನ್ನು ತಲುಪಿಸತಕ್ಕಂಥ ಜವಾಬ್ದಾರಿಯನ್ನ ಸಗಟು ವ್ಯಾಪಾರಿ ಮತ್ತು ಚಿಲ್ಲರೆ ವ್ಯಾಪಾರಿಗಳು ಕಾರ್ಯವನ್ನ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಅಂದಾಗ ಮಾತ್ರ ಗ್ರಾಹಕರಿಗೆ ಅಥವಾ ಅನುಭೋಗದಾರರಿಗೆ ವಸ್ತುಗಳು ಅವ್ರು ಇದ್ದಿರ್ತಕ್ಕಂಥ ಪ್ರದೇಶದಲ್ಲಿ, ಸ್ಥಳದಲ್ಲಿ ದೊರೆತಾ ಹೋಗ್ತಾವ. ಹೀಗಾಗಿ ಇದು ಆರ್ಥಿಕ ಚಟುವಟಿಕೆಯಾಗಿದೆ ವ್ಯವಹಾರಗಳು, ಹೌದಾ. ಇವತ್ತು ನಾವು ವಸ್ತುಗಳ ಮಾರಾಟ ಮಾಡಿದ ಮೇಲೆ ನಮ್ಗೆ ಲಾಭ ಸಿಗ್ತದ. ಒಂದ್ ವೇಳೆ ನಮ್ಮ ಹತ್ರ ವಸ್ತು ಇಲ್ಲ, ಗ್ರಾಹಕ ಬಂದು ವಸ್ತು ಕೇಳ್ತಾನೆ, ಸೊ ಅವ್ರ ಕಡೆ ವಸ್ತು ಇಲ್ಲ ಅಂತ ಹೇಳಿದಾಗ ನನಗೆ ಲಾಭ ಆಗ್ತದೇನಪ್ಪ, ಆಗೋದಿಲ್ಲ, ಹೌದಾ. ಆ ವಸ್ತುವನ್ನು ಬಂದು ಕೇಳಿದಾಗ, ನಾನು ವಸ್ತು ಕೊಟ್ಟಾಗ ಅದ್ರ ಪ್ರತಿಫಲವಾಗಿ ನಾವು ಹಣ ಕೊಟ್ಟಾಗ ಮಾತ್ರ ನನಗೆ ಲಾಭ ಅಂತ ಹೇಳ್ಬೋದು. ಸೊ ಹೀಗಾಗಿ ವ್ಯವಹಾರ ಒಂದು ಆರ್ಥಿಕ ಚಟುವಟಿಕೆಯಾಗಿದೆ. ಅದಷ್ಟೇ ಅಲ್ಲ, ನಿರಂತರ ಚಟುವಟಿಕೆ ಆಗಿದೆ. ವ್ಯವಹಾರ ಸಂಸ್ಥೆನ ಬೆಳೆಸ್ತಾ ಹೋಗ್ಬೇಕಂದ್ರೆ ದಿನನಿತ್ಯದ ಕಾರ್ಯಚಟುವಟಿಕೆಗಳು ಅಂದ್ರೆ ಕೊಳ್ಳೋದು, ಮಾರಾಟ ಮಾಡೋದು ದಿನ ಪ್ರತಿಯಾಗಿ ನಡೀತಾನ ಹೋಗ್ತಾ ಇರ್ತದ. ಸೊ ಇದಕ್ಕೆ ನಾವು ಆರ್ಥಿಕ ಚಟುವಟಿಕೆ ಅಂತ ಹೇಳಿ ಕರಿತೀವಿ, ಹೌದಾ. ಇನ್ನು ನೆಕ್ಸ್ಟ್ ಬರ್ತದ ಸರಕು ಮತ್ತು ಸೇವೆಗಳ ಉತ್ಪಾದನೆ, ಹೌದಾ. ಈಗ ಉತ್ಪಾದಕರ ಬಗ್ಗೆ ಅಂತ ಹೇಳಿದ್ದಾರೆ. ಈ ಉತ್ಪಾದಕರ ವಸ್ತುಗಳು ಉತ್ಪಾದನೆ ಮಾಡಿದ್ರೆ ನಮ್ಗೆ ವಸ್ತುಗಳು ಸಿಗ್ತಾವ, ಇಲ್ಲಾಂದ್ರ ವಸ್ತು ಸಿಗಂಗಿಲ್ಲ. ಯಾಕಂದ್ರ ಈ ಬಳಕೆದಾರರು ಉತ್ಪಾದಕರು ನೇರವಾಗಿ ಉತ್ಪಾದಕರ ಬಳಿ ಹೋಗಿ ವಸ್ತುಗಳನ್ನ ಕೇಳಲಿಕ್ಕೆ ಆಗಂಗಿಲ್ಲ. ಅವ್ರು ಯಾರ ಕಡೆ ಹೋಗ್ತಾರಪ್ಪ ವಸ್ತುಗಳಿಗೆ ಕೊಂಡ್ಕೊಳ್ಳಿಕ್ಕೆ, ಸಗಟು ವ್ಯಾಪಾರಿ ಅಥವಾ ಚಿಲ್ಲರೆ ವ್ಯಾಪಾರಿಗಳ ಕಡೆ ಹೋಗ್ತಾರೆ. ಸೊ ಹೀಗಾಗಿ ಉತ್ಪಾದಕರು ವಸ್ತುಗಳನ್ನ ನಿರಂತರವಾಗಿ ಉತ್ಪಾದನೆ ಮಾಡ್ತಾನೆ ಇರ್ಬೇಕು. ಅಂದಾಗ ಮಾತ್ರ ಅದು ಸಗಟು ಮತ್ತು ಚಿಲ್ಲರೆ ವ್ಯಾಪಾರಿಗಳ ಕಡೆ ಬರ್ತದ. ಅವರಿಂದ ಅದು ಅಂತಿಮ ಗ್ರಾಹಕರ ಕಡೆ ಬರ್ತದ ವಸ್ತುಗಳು. ಅಂದಾಗ ಮಾತ್ರ ಆ ಗ್ರಾಹಕರು ಆ ವಸ್ತುಗಳನ್ನ ಅನುಭವ ಮಾಡ್ಲಿಕ್ಕೆ ಅಥವಾ ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದ. ಇನ್ನು ಮೂರನೆಯಾಗಿ ಬರ್ತಕ್ಕಂಥದ್ದು ಸರಕು ಮತ್ತು ಸೇವೆಗಳ ಮಾರಾಟ ಅಥವಾ ವಿನಿಮಯ. ಈಗ ಒಂದು ಉದಾಹರಣೆ ತಗೊಳ್ಳೋಣ. ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನಮಗೆ ಅಡಿಗೆ ಮಾಡಿ ಊಟಕ್ಕೆ ಹಾಕ್ತಾರ. ಸೊ ಅವ್ರಿಗೆ ಏನಾದ್ರು ನಾವು ಹಣ ಅಥವಾ ಅವ್ರಿಗೆ ಏನಾದ್ರು ನಾವು ದುಡ್ಡನ್ನ ಕೊಡ್ತೇವೆ ಇಲ್ಲ. ಅದು ಒಂದು ಕುಟುಂಬದ ಸಲುವಾಗಿ ಅವ್ರು ಮಾಡ್ತಕ್ಕಂಥ ಒಂದು ಸೇವೆ, ಅಥವಾ ಎಲ್ಲರಿಗೂ ಮಾಡ್ತಕ್ಕಂಥ ಒಂದು ಮನೆಯಲ್ಲಿ ಇದ್ದಿರ್ತಕ್ಕಂಥ ಕುಟುಂಬದ ಸದಸ್ಯರಿಗೆ ಮಾಡ್ತಕ್ಕಂಥ ಒಂದು ಸೇವೆ ಆಗಿರ್ತದೆ. ಅದೇ ಆ ಒಂದು ತಾಯಿ ಮನೆಯಲ್ಲಿ ಅಡುಗೆ ಮಾಡಿ ಬಹಳಷ್ಟು ಜನಕ್ಕ ಊಟವನ್ನು ಬಡಿಸ್ತಾ ಹೋಗ್ತಾರೆ. ಅದರ ಉಪಹಾರ ಕೇಂದ್ರ ಅಂತೇಳಿ ಮಾಡಿ ಊಟವನ್ನು ಬಡಿಸ್ತಾ ಹೋದ್ರೆ ಸೊ ಅದಕ್ಕೆ ವ್ಯವಹಾರ ಅಂತ ಹೇಳಿ ಕರಿತೀವಿ. ಯಾಕಪ್ಪ ಅಂದ್ರೆ ಅವರ ಪ್ರತಿಯೊಬ್ಬರಿಗೂ ಊಟವನ್ನು ಕೊಡೋದ್ರ ಮುಖಾಂತರ ಪ್ರತಿಫಲವಾಗಿ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ, ಹೌದಾ. ಅಂದ್ರಲ್ಲಿ ವ್ಯವಹಾರ ಸ್ಟಾರ್ಟ್ ಆಯ್ತು. ಯಾವಾಗ ಒಂದು ವಸ್ತುವನ್ನ ನಾವು ಇನ್ನೊಬ್ಬರಿಗೆ ಕೊಟ್ಟ ಅದರ ಪ್ರತಿಫಲವಾಗಿ ಹಣ ತೆಗೆದುಕೊಳ್ತಾ ಇದೀವಿ, ಅದು ವ್ಯವಹಾರ, ಹೌದಾ. ಅದರಲ್ಲಿ ವಸ್ತುವನ್ನ ಕೊಟ್ಟಾಗ ನಮ್ಗೆ ಅದರ ಪ್ರತಿಫಲವಾಗಿ ಹಣವನ್ನ ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ವಿನಿಮಯ ಅಂತ ಹೇಳಿ ಕರಿತೀವಿ, ಹೌದಾ. ಸೊ ಇಲ್ಲಿ ಸರಕು ಮತ್ತು ಸೇವೆಗಳ ಮಾರಾಟ ಮತ್ತು ವಿನಿಮಯ ನಿರಂತರವಾಗಿ ನಡೀತಾ ಇರ್ಬೇಕಾ. ಇನ್ನು ನೆಕ್ಸ್ಟ್ ಬರ್ತದ್ರಿ
ಸರಕು ಮತ್ತು ಸೇವೆಗಳಲ್ಲಿ ನಿರಂತರ ವಹಿವಾಟು. ಸರಕು ಮತ್ತು ಸೇವೆಗಳಲ್ಲಿ ನಿರಂತರ ವಹಿವಾಟು. ಹೌದಾ? ಈಗ ನನ್ನ ಹತ್ರ ಒಂದು ಪೆನ್ ಅದ. ಈ ಪೆನ್ ಅನ್ನ ನಾನು ಇನ್ನೊಬ್ಬ ಫ್ರೆಂಡಿಗೆ ಕೊಡ್ತೀನಿ. ಅವನಿಗಿರೋ ಅರ್ಜೆಂಟ್ ಅದ, ನನ್ನ ಫ್ರೆಂಡಿಗೆ ಕೊಡ್ತೇನೆ. ನಾನು ಏನಪ್ಪ ₹5 ₹10 ಪೆನ್ ಅನ್ನ ಕೊಡ್ತೇನೆ. ಇದು ಒಂದು ವ್ಯವಹಾರ, ಇದು ನಿರಂತರ ವ್ಯವಹಾರ ಅಲ್ಲ. ಆ ಒಂದು ಅವಧಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಅವನಿಗೆ ಅವಶ್ಯಕತೆ ಇತ್ತು, ನನ್ನಲ್ಲಿ ಎಕ್ಸ್ಟ್ರಾ ಇತ್ತು, ನಾನು ಕೊಟ್ಟೆ, ಹಣವನ್ನು ತೆಗೆದುಕೊಂಡೆ. ಇದು ಒಂದು ವ್ಯವಹಾರ. ಬಟ್ ಇದು ನಿರಂತರ ವ್ಯವಹಾರ ಯಾವಾಗ ಆಗ್ತದ? ನಾನು ದಿನನಿತ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಪೆನ್ಗಳನ್ನು ತೆಗೆದುಕೊಂಡು ಬಂದ ದಿನನಿತ್ಯದಲ್ಲಿ ಮಾರಾಟ ಮಾಡ್ತಾ ಹೋದಂದ್ರೆ ಅವಾಗ ವ್ಯವಹಾರ ಅಂತ ಹೇಳಿ ಕರಿತೀವಿ, ನಿರಂತರ ವ್ಯವಹಾರ. ಹೌದಾ? ನನಗೆ ಅವಶ್ಯಕತೆ ಇತ್ತು, ನಾನು ಕೊಟ್ಟಿನ ಅದಕ್ಕೆ ವ್ಯವಹಾರ ಕ್ಲಿಯರ್. ಅದು ನಿರಂತರ ವ್ಯವಹಾರ ಅಲ್ಲ. ನನಗೆ ದುಡ್ಡಿನ ಅವಶ್ಯಕತೆ ಇದೆ, ನಾನು ಬಹಳಷ್ಟು ಪೆನ್ಗಳನ್ನು ತೆಗೆದುಕೊಂಡು ಮತ್ತೆ ಮಾರಾಟ ಮಾಡ್ತಾ ಇದ್ದೀನಿ, ಅದು ನಿರಂತರ ವ್ಯವಹಾರ ಆಗ್ತದೆ. ಸೊ ಇದೇ ರೀತಿಯಾಗಿ ಕೂಡ ನನ್ನ ಹತ್ರ ಒಂದು ರೇಡಿಯೋ ಅದ, ನನಗೆ ಬೇಡ ಆಗಿದೆ, ನಾನು ಕೊಡ್ತಾ ಇದ್ದೀನಿ. ಸೊ ಇದು ವ್ಯವಹಾರ ಆಗಲಿಲ್ಲ. ನಾನು ಮನೆಯಲ್ಲಿ ಬಹಳಷ್ಟು ರೇಡಿಯೋಗಳನ್ನು ತಂದಿಟ್ಟ ಮಾರಾಟ ಮಾಡ್ತಾ ಇದ್ದೀನಿ, ಅಥವಾ ನನ್ನ ಅಂಗಡಿಗಳಲ್ಲಿ ರೇಡಿಯೋಗಳನ್ನು ತಂದಿಟ್ಟು ಮಾರಾಟ ಮಾಡ್ತಾ ಇದ್ದೀನಿ. ಸೊ ಅದು ವ್ಯವಹಾರ ಅಂತ ಹೇಳಿ ಕರೆಸಿಕೊಳ್ತದೆ. ಅದಕ್ಕೆ ಸರಕು ಮತ್ತು ಸೇವೆಗಳ ನಿರಂತರ ವಹಿವಾಟು. ಒಬ್ಬ ವ್ಯಕ್ತಿ ಯಾವುದೇ ವ್ಯವಹಾರ ಮಾಡಿ ಗ್ರಾಹಕನಿಗೆ ತಲುಪತಕ್ಕಂತ ವಸ್ತುಗಳು ಅಥವಾ ಸೇವೆಗಳು ಅದು ನಿರಂತರವಾಗಿ ಹೋಗ್ತಾ ಇರಬೇಕು. ಅಂದಾಗ ಮಾತ್ರ ನಾವು ಅದಕ್ಕೆ ಏನಂತ ಕರಿತೀವಿ? ವ್ಯವಹಾರ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಬರ್ತದೆ ಲಾಭ ಗಳಿಸುವುದು. ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ವ್ಯವಹಾರದ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನಪ್ಪಾ? ಲಾಭ ಗಳಿಸುವುದಾಗಿರ್ತದ. ಲಾಭ ಯಾವಾಗ ಆಗ್ತದಪ್ಪ ನಮಗ? ನಾವ್ ಯಾವಾಗ ಹೂಡಿಕೆ ಮಾಡ್ತೀವಿ, ಹೂಡಿಕೆ ಮಾಡಿರ್ತಕ್ಕಂಥ ಹಣದಿಂದ ಎಷ್ಟು ಖರ್ಚು ಮಾಡ್ತೀವಿ, ಎಷ್ಟು ಹಣವನ್ನ ಗಳಿಕೆ ಮಾಡ್ತೀವಿ, ಅಂದ್ರೆ ನಮಗ ಖರ್ಚಿಗಿಂತ ಗಳಿಕೆ ಜಾಸ್ತಿ ಇರಬೇಕು, ಅವಾಗ ನಮಗೆ ಲಾಭ ಅಂತ ಹೇಳಿ ಕರಿತೀವಿ. ಒಂದ್ ವೇಳೆ ಖರ್ಚು ಜಾಸ್ತಿ ಇತ್ತು, ಗಳಿಕೆ ಕಡಿಮೆ ಇತ್ತು, ಅವಾಗ ನಾವು ಲಾಭನ ಇಲ್ಲ, ಅವಾಗಿಂದ ಏನಂತ ಕರಿತೀವಿ? ನಾವು ಅದಕ್ಕೆ ನಷ್ಟ ಅಂತ ಹೇಳಿ ಕರಿತೀವಿ. ಯಾಕಪ್ಪ ಅಂತಂದ್ರ ಸಂಸ್ಥೆ ಮಾರುಕಟ್ಟೆಯಲ್ಲಿ ದೀರ್ಘಾವಧಿ ಕಾಲದವರೆಗೆ ಅಸ್ತಿತ್ವದಲ್ಲಿ ಇರಬೇಕಂದ್ರ ಅದು ನಿರಂತರವಾಗಿ ಲಾಭ ಗಳಿಕೆಯನ್ನು ಮಾಡ್ತಾನೆ ಇರಬೇಕಾಗ್ತದ. ಒಂದು ವೇಳೆ ಅದು ಲಾಭ ಜಾಗದಲ್ಲಿ ನಷ್ಟವನ್ನು ಅನುಭವಿಸ್ತಾ ಹೋಯ್ತಂದ್ರ ಮಾರುಕಟ್ಟೆಯಲ್ಲಿ ನೆಲೆ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಅಸ್ತಿತ್ವದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದಕ್ಕೋಸ್ಕರ ವ್ಯವಹಾರ ನಿರಂತರವಾಗಿ ನಡಿಬೇಕಂದ್ರೆ ಏನ್ ಮಾಡ್ಬೇಕಪ್ಪ? ಲಾಭವನ್ನು ನಿರಂತರವಾಗಿ ಗಳಿಸಬೇಕು. ಇನ್ನು ನೆಕ್ಸ್ಟ್ ಪ್ರತಿಫಲದ ಅನಿಶ್ಚಿತತೆ. ಏನಪ್ಪಾ ಪ್ರತಿಫಲದ ಅನಿಶ್ಚಿತತೆ? ಕೆಲವೊಂದು ಸಲ ಒಂದು ಸಂಸ್ಥೆ ಬಹಳಷ್ಟು ಎಲ್ಲ ಯೋಜನೆಗಳನ್ನು ಹಾಕೊಂಡಿರ್ತದ. ಈ ವಸ್ತುಗಳನ್ನು ಇಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು, ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡಬೇಕು, ಈ ತರ ಬಹಳಷ್ಟು ಯೋಜನೆಗಳನ್ನು ಹಾಕೊಂಡಿರ್ತದ. ಬಟ್ ಕೆಲವು ಸಲ ಯೋಜನೆಗಳು ಫೇಲ್ ಆಗ್ತದ, ಅಷ್ಟೊಂದು ಪರಿಣಾಮಕಾರಿ ಆಗಿ ಕೆಲಸ ಮಾಡೋದಿಲ್ಲ ಯೋಜನೆಗಳು. ಯಾಕಪ್ಪ? ಅದಕ್ಕೊಂದು ರೀಸನ್ ಅಥವಾ ಒಂದು ಕಾರಣ ಅದ. ಯಾಕಂದ್ರೆ ಗ್ರಾಹಕ, ಕಸ್ಟಮರ್ ಇಸ್ ದ ಕಿಂಗ್ ಆಫ್ ಮಾರ್ಕೆಟ್. ಗ್ರಾಹಕನೊಬ್ಬವ ಮಾರುಕಟ್ಟೆಯ ರಾಜನಿದ್ದಂತೆ. ಅವ್ನಿಗೆ ಏನ್ ಬೇಕಾದ್ರೂ ತಗೋತಾನ, ಅವ್ನಿಗೆ ಏನ್ ಬೇಡ ಅಂತಂದ್ರೆ ಬಿಟ್ಟು ಬಿಡ್ತಾನೆ. ಬಿಕಾಸ್ ಹಿಸ್ ಪ್ರಿಫರೆನ್ಸ್ ಟೇಸ್ಟ್ಸ್ ಆರ್ ಡಿಫರೆಂಟ್. ಅವನ ಆದ್ಯತೆಗಳು ಅಥವಾ ಅವನ ಅಭಿರುಚಿಗಳು ಬೇರೆ ಬೇರೆ ಆಗಿದೆ. ಅದು ಶಾಶ್ವತವಾಗಿ ಇರಲೇಬೇಕನ್ನಕ ಯಾರಿಂದಲೂ ಸಾಧ್ಯವಿಲ್ಲ. ಕೇವಲ ಆ ವ್ಯಕ್ತಿಗೆ ಮಾತ್ರ ಡಿಪೆಂಡ್ ಆಗಿರ್ತದೆ. ಅದು ಅವನ ಅಭಿರುಚಿಗಳು, ಆಸೆಗಳು ಯಾವಾಗ ಚೇಂಜ್ ಮಾಡ್ಕೊತಾನಿರ್ತಾವ, ಆ ವಸ್ತು ಎಲ್ಲಿವರೆಗೂ ಅವನ ಸ್ಯಾಟಿಸ್ಫ್ಯಾಕ್ಷನ್ ತೃಪ್ತಿ ಕೊಡ್ತದ ಅಲ್ಲಿವರೆಗೂ ಅದಕ್ಕ ಬದ್ಧನಾಗಿರ್ತಾನೆ. ಯಾವಾಗ ಇನ್ನೊಂದು ಬೇರೆ ವಸ್ತು ಬರ್ತದ ಅದಕ್ಕಿಂತ ಜಾಸ್ತಿ ತೃಪ್ತಿ ಕೊಡ್ತದ, ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತದ, ಆಟೋಮ್ಯಾಟಿಕ್ ಆಗಿ ಟೇಸ್ಟ್, ಪ್ರಿಫರೆನ್ಸ್, ಆದ್ಯತೆಗಳೆಲ್ಲ ಬದಲಾವಣೆ ಮಾಡ್ತಾ ಹೋಗ್ತಾನೆ. ಸೊ ಇಂಥ ಅವಧಿಯಲ್ಲಿ ಒಬ್ಬ ವ್ಯಾಪಾರಸ್ಥ ತಾನು ಅನ್ಕೊಂಡಿರ್ತಾನೆ, ನಮ್ಮ ಮಾರುಕಟ್ಟೆಯಲ್ಲಿ ನಾನೇ ಮೊದಲಿಗ, ನಾನೇ ಉತ್ತಮ ಅಂತ ಅನ್ಕೊಂಡಾಗ ಅವಾಗ ತಾನು ಅನ್ಕೊಂಡಿರ್ತಕ್ಕಂತಹ ಪ್ರತಿಫಲ ಸಿಗಂಗಿಲ್ಲ. ಯಾಕಪ್ಪ? ಗ್ರಾಹಕರ ಅಭಿರುಚಿಗಳು ಮತ್ತು ಆದ್ಯತೆಗಳು ಬದಲಾಗ್ತಾ ಹೋಗ್ತಾ ಇರ್ತಾವ. ಇದರಿಂದ ಕೆಲವೊಂದ್ಸಲ ವ್ಯಾಪಾರಸ್ಥನಿಗೆ ಪ್ರಾಫಿಟ್ ಆಗ್ಬಹುದು, ನಷ್ಟ ಕೂಡ ಆಗಬಹುದು. ಇನ್ನು ನೆಕ್ಸ್ಟ್ ಬರ್ತದೆ ನಷ್ಟ ಭಯದ ಅಂಶ. ಕೆಲವೊಂದ್ಸಲ ಘಟನೆಗಳು ನಡೀತಾವ ಸಂಸ್ಥೆಗಳಲ್ಲಿ. ಏನಪ್ಪಾ? ಒಬ್ಬ ವ್ಯಾಪಾರಸ್ಥ ವಸ್ತುಗಳನ್ನ ಮಾರಾಟ ಮಾಡ್ಬೇಕಂತ ಹೇಳಿ ಗೋಡಾಮಲ್ಲಿ ಶೇಖರಣೆ ಮಾಡಿರ್ತಾನೆ, ಬಹಳಷ್ಟು ವಸ್ತುಗಳನ್ನು ಉತ್ಪಾದಿಸಿರ್ತಾನೆ. ಇನ್ನೇನಪ್ಪ ನಾಳೆ ಮಾರುಕಟ್ಟೆಗೆ ವಿಲೇವಾರಿ ಅಥವಾ ಮಾರಾಟ ಮಾಡ್ಬೇಕಂತ ಹೇಳಿ ಗೋಡಾಮಲ್ಲಿ ಶೇಖರಣೆ ಮಾಡಿರ್ತಾನೆ. ಎಲ್ಲಾ ಸೆಕ್ಯೂರಿಟಿ ಇರ್ತದ, ಪೂರ್ತಿ ಬಿಗಿ ಬಂದೋಬಸ್ತ್ ಇರ್ತದ. ಆದ್ರೂ ಕೂಡ ಅವನಿಗೆ ಅರಿವಿಲ್ಲದ ಅದು ಕಳ್ತನ ಆಗ್ಬೋದು, ಬೆಂಕಿಗೆ ಆಹುತಿ ಆಗ್ಬೋದು, ಅಥವಾ ನಿಸರ್ಗದಲ್ಲಿ ಸಾಮಾನ್ಯವಾಗಿ ಸಂಭವಿಸತಕ್ಕಂತಹ ಅವಘಡಗಳಾಗಿರ್ಬೋದು. ಇಂಥ ಅನೇಕ ಕಾರಣಗಳಿಂದ ಆ ವ್ಯಕ್ತಿ ತಾನು ಅನ್ಕೊಂಡಿದ್ದ ಪ್ರಕಾರ ವಸ್ತುಗಳನ್ನ ಮಾರುಕಟ್ಟೆಗೆ ತಲುಪಿಸ್ಲಿಕ್ಕಾಗಂಗಿಲ್ಲ, ಲಾಭ ಗಳಿಸ್ಲಿಕ್ಕಾಗಂಗಿಲ್ಲ. ಇಂಥ ಅನೇಕ ಕಾರಣಗಳಿಂದ ವ್ಯವಹಾರಗಳಲ್ಲಿ ಈ ನಷ್ಟ ಭಯ ಅಂಶ ಇದ್ದ ಇರ್ತದ. ಬಿಸ್ನೆಸ್ ಅಥವಾ ವ್ಯವಹಾರದ ವರ್ಡ್ ಸ್ಟಾರ್ಟ್ ಆಯ್ತಂದ್ರ ಅದ್ರ ಹಿಂದೆ ಒಂದು ವರ್ಡ್ ಇದ್ದ ಇರ್ತದೆ. ಏನಪ್ಪಾ? ನಷ್ಟ ಅಥವಾ ಲಾಸ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಲಾಸ್ ಅನ್ನ ನಾವು ಮ್ಯಾಕ್ಸಿಮಮ್ ಕಡಿಮೆ ಮಾಡ್ಕೊಂಡ ಲಾಭವನ್ನ ಜಾಸ್ತಿ ಮಾಡೋದ್ರ ಕಡೆ ಬಹಳಷ್ಟ
ನಾವು ಗಮನವನ್ನ ಹರಿಸಬೇಕಾಗ್ತದ. ಯಾಕಂದ್ರ ಇಂಥ ಬದಲಾಗುತ್ತಿರುವ ಪರಿಸರದಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ ಅಂದ್ರ ಈ ಪರಿಸರ ಕಂಡುಕೊಂಡು ನಾವು ಕೆಲಸ ಮಾಡ್ಬೇಕಾಗ್ತದ. ಅವು ಬಹಳಷ್ಟು ಅವಘಡಗಳಾಗಿರ್ಬೋದು, ಕಳ್ಳತನ ಆಗಿರ್ಬೋದು, ಬೆಂಕಿ ಆಹುತಿ ಆಗಿರ್ಬೋದು, ಇಂಥ ಅನೇಕ ಕಾರಣಗಳಿಂದ ವ್ಯವಹಾರದಲ್ಲಿ ನಷ್ಟಗಳ ಸಾಧ್ಯತೆಗಳ ಜಾಸ್ತಿ ಇರ್ತಾವ. ಓಕೆ, ಸೊ ನಾವು ಇವತ್ತಿನ ಕ್ಲಾಸ್ ನಲ್ಲಿ ವ್ಯವಹಾರ ಚಟುವಟಿಕೆಗಳ ಗುಣಲಕ್ಷಣಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೊಸ ಕಾನ್ಸೆಪ್ಟ್ ಬಗ್ಗೆ ನಾವು ಡೀಲ್ ಮಾಡೋಣ. ಥ್ಯಾಂಕ್ ಯು.